2013ರಲ್ಲಿ ಏನಾಯ್ತು ಅಂತ ಗೊತ್ತಿತ್ತು. 23ರಲ್ಲಿ ಏನಾಯ್ತು, ಬೈ ಎಲೆಕ್ಷನ್ ಅಲ್ಲಿ ಏನಾಯ್ತು? ಅಂದರೆ ಕೆಲವೊಂದ್ಸರಿ ಏನೋ ನಮ್ಮ ಬ್ಯಾಡ್ ಟೈಮ್. ಹ್ಮ್ ಯಾಕಂತಂದರೆ 2013ರಲ್ಲಿ ಕೆಲವೊಂದು ನನ್ನ ತಪ್ಪು ನಿರ್ಧಾರದಿಂದ ನಾನು ಸೋಲು ಅಂದ್ಕೊಂಡಿದ್ದೆ. 2023ರಲ್ಲಿ ಭಾಳ ಅದ್ಭುತವಾಗಿ ಕೆಲಸ ಮಾಡಿದ್ವಿ, ಎಲ್ಲನೂ ಇದ್ದು. ಕೆಲವೊಂದೇನೋ ಕಾಸ್ಟ್ ಕಾಂಬಿನೇಷನ್ ಆಗಿರ್ಬೋದು, ಇನ್ನಿತರ ಆಗಿರ್ಬೋದು, ಸ್ವಲ್ಪ ಕೆಲಸದಲ್ಲಿ ಅತಿ ಅಮೃತನೂ ವಿಷಯ ಆಗ್ತಾ ಅಂತಾರಲ್ಲ, ಸ್ವಲ್ಪ ಭಾಳ ಈ ಸರಿ ಭಾಳ ಗ್ರ್ಯಾಂಡ್ ತಂದಿನ ಸ್ವಲ್ಪ ಓವರ್ ಕಾನ್ಫಿಡೆನ್ಸಲ್ಲೂ ನಾವಿದ್ವಿ. ಅವೆಲ್ಲ ನಮಗೆ ಸ್ವಲ್ಪ ಮುಳ್ಳಾಯಿತು. ತುಂಬಾ ಚೆನ್ನಾಗಿ ನೆನಪಿದೆ. ಬೈ ಎಲೆಕ್ಷನ್ ಅಲ್ಲಿ ನೀವು ಪ್ರತಿ ಪ್ರಚಾರದಲ್ಲಿ ನಾನು ಬಂದಿದ್ದೆ, ನಿಮ್ಮ ಮನೆಗೂ ಬಂದಿದ್ದೆ, ಮಾತಾಡ್ತಾ ಇದ್ರಿ ಇಂಥದ್ದೊಂದು ಚುನಾವಣೆ ಬರಬಾರ್ದಿತ್ತು, ಯಾಕಂದ್ರೆ ಬರಬಾರ್ದಿತ್ತು ಅಂತ. ಆದರೂ ವಿಧಿಲಿಖಿತ ಚುನಾವಣೆ ಬಂತು, ಆದರೆ ಜನ ನಿಮ್ನ ಆಯ್ಕೆ ಮಾಡಲಿಲ್ಲ. LBWನ ಅಥವಾ ಹಿಟ್ ವಿಕೆಟಾ? ಅಲ್ಲ, ಇದೇನಾಗ್ತದೆ ಅಂತಂದರೆ ನಿಮಗೆ ಗೊತ್ತಿದೆ, ಬೈ ಎಲೆಕ್ಷನ್ಸಲ್ಲಿ ಅದನ್ನು ಸಡನ್ಲಿ ಆಗಿ 1 ಇಯರಲ್ಲಿ ಎಲೆಕ್ಷನ್ಸ್ ಬಂತು. ಹೌದು, 1 ಇಯರ್ ಎಲೆಕ್ಷನ್ ಬಂದಾಗ ಅದನ್ನು ಎಲೆಕ್ಷನ್ ಅವ್ರ ತಂದೆ ಸರಿ ಹೋದಂತ ಒಂದು 45 ಡೇಸಲ್ಲೇ ಎಲೆಕ್ಷನ್ ಅನೌನ್ಸ್ ಆದಗೋಸ್ಕರ ಸಿಂಪತಿ ಜನರ ಮನಸ್ಸಲ್ಲಿ ಸ್ವಲ್ಪ ಸಿಂಪತಿನೂ ಇತ್ತು. ಈಗ ನಾನೊಬ್ಬ ಎದುರಾಳಿಯಾಗಿ ವಿರೋಧ ಪಕ್ಷವನಾಗಿ ಅವ್ರು ಸತ್ತದ್ದು ಅವರು ನಮ್ಮ ಬಾಗಿಲು ಹೋಗ್ಯಾರಪ್ಪ ಅಂತ ಒಂದು ಸಿಂಪತಿ ನನಗೆ ಇದ್ದಾಗ ಜನರಿಗೆ ಯಾವಾಗ ಥರ ಇರೋಕ್ಕೆ ಸಾಧ್ಯ ಇಲ್ಲ. ಕರೆಕ್ಟ್. ಹಂಗಾಗಿ ಸಿಂಪತಿನೂ ಸ್ವಲ್ಪ ವರ್ಕ್ ಆಯಿತು. ಮತ್ತು ರಾಜ್ಯ ಸರ್ಕಾರದ ಸ್ವಲ್ಪ ಪ್ಲಾನಿಂಗ್ಸು, ರಾಜ್ಯ ಸರ್ಕಾರ ಅಲ್ಲಿ ಬಹಳ ಇಂಟ್ರೆಸ್ಟ್ ತಗೊಂಡು ಕೆಲಸ ಮಾಡಿದ್ದು, ಕೆಲವೊಂದು ಅವರು ಪ್ಲಾನ್ ಮೇಲೆ ಸಕ್ಸಸ್ ಆದ್ರು ಅವರು. ಓಕೆ.